बकरीद के मद्देनज़र बजरंग दल ने धमकियों का सिलसिला तेज़ कर दिया है और ज़िला इंतज़ामिया से गुजारिश की है कि वो बड़े जानवरों के ज़ुबह पर पाबंदी लगाएं। इसी के चलते आज विश्व हिंदू परिषद और बजरंग दल ने प्रेस कॉन्फ्रेंस करते हुए बकरीद के त्यौहार के पेश नज़र रियासत भर में गैर कानूनी तौर पर गाय और दीगर गाय की नस्ल से जुड़े हुए जानवरों के नस्ल व हरकत और अवामी मकामात पर इनकी कुर्बानी किए जाने का इम्कान है। बजरंग दल के सूबाई सिक्योरिटी इंचार्ज राजेश गौड़ा ने प्रेस कॉन्फ्रेंस से खिताब करते हुए कहा कि तमाम थानों के बीट पुलिस को फ़आल करके उन इलाक़ों में गाँव कशी पर रोक लगाई जाए, साथ ही साथ बड़े जानवरों की कुर्बानी पर भी रोक लगाई जाए। उन्होंने मज़ीद मुतालबा किया कि जहाँ भी जानवरों की हिलाकत हुई, इन मकानात, इमारतों और खाली ज़मीनों को जब्त करके हुकूमत के कब्ज़े में लिया जाए और क़ानून के मुताबिक इन्हें सख्त से सख्त सज़ा दी जाए। मज़ीद इन्होंने इस बात का भी मुतालबा किया कि जहाँ भी गैर क़ानूनी तौर पर बड़े जानवरों की कुर्बानी होती है, वहाँ के बीट पुलिस अहलकारों को भी इस केस में शामिल किया जाए, क्योंकि उन्हें मालूमात होने के बावजूद वो खामोशी इख्तियार किए हुए होते हैं। अगर कोई शख्स दूसरी रियासत से बीफ लाने का दावा करे तो इसकी मुकम्मल तफ्तीश की जाए। अगर FSSAI के क़वायद और ज़वाबित की खिलाफ वर्जी हुई तो गोश्त जब्त किया जाए। इस मामले की शदीद तफ्तीश भी की जाए। बजरंग दल ने इंतज़ामिया और पुलिस से फौरी तौर पर कार्रवाई का मुतालबा करते हुए बकरीद के मौके पर कानून की खिलाफ वर्जी ना होने की अपील की है। ब्यूरो रिपोर्ट, इनकलाब न्यूज़, शिवमोग्गा। ಎಲ್ಲದೂ ಅನಧಿಕೃತನೇ. ಪುರದಾಳಲ್ಲಾಗಿರ್ಬೋದು, ನೀವು ಬೈಪಾಸ್ ರೋಡಲ್ಲಾಗಿರ್ಬೋದು, ಮದರಿಪಳ್ಳ್ಯದಲ್ಲಾಗಿರ್ಬೋದು, ಇಲ್ಲಿ ಟ್ಯಾಂಕ್ ಮೂಲದಲ್ಲಾಗಿರ್ಬೋದು, ಇದು ಪಶುಪಾಲನಾ ಇಲಾಖೆ ಗಮನಕ್ಕೂ ಇದೆ. ಇಂಥ ಜಾಗದಲ್ಲಿ ಗೋವನ್ನು ಹತ್ಯೆ ಮಾಡ್ತಾ ಇದ್ದಾರೆ, ಕಡಿತಾ ಇದ್ದಾರೆ ಅಂತೇಳಿ ಆದರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹಸುಗಳನ್ನು ಸಾಕದೇ ಇರೋಂಥವ್ರು ಎಲ್ಲರೂ ಸಹ ಅವ್ರವ್ರ ಮನೆ ಬಾಗಿಲಲ್ಲಿ 4-5 ಹಸುಗಳು ಇವತ್ತು ಕಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾಯಿದ್ದೀವಿ. ತಕ್ಷಣ ನೀವು ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಡೆಯೂ ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಚೆಕ್ ಪೋಸ್ಟ್ಗಳು ಇನ್ನೂ ನಿರ್ಮಾಣ ಆಗಲಿಲ್ಲ. ಅದನ್ನು ಎಲ್ಲ ವೆಹಿಕಲ್ಗಳನ್ನು ಚೆಕ್ ಮಾಡೋವಂಥದ್ದಾಗಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಸುಗಳನ್ನು ರಕ್ಷಿಸುವಂತಹ ಕೆಲಸ ಬಜರಂಗ ದಳ ಮಾಡಿದೆ. ಸಾಗರದಲ್ಲಾಗಿರ್ಬೋದು, ಸೊರಬದಲ್ಲಾಗಿರ್ಬೋದು, ಭದ್ರಾವತಿಯಲ್ಲಾಗಿರ್ಬೋದು, ಶಿವಮೊಗ್ಗ ನಗರದಲ್ಲಾಗಿರ್ಬೋದು, ಶಿವಮೊಗ್ಗ ಗ್ರಾಮಾಂತರದಲ್ಲಾಗಿರ್ಬೋದು, ಎಲ್ಲ ಕಡೆ ಬಜರಂಗ ದಳದ ಕಾರ್ಯಕರ್ತರು ಇದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಆದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತೇಳಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ಚೆಕ್ ಪೋಸ್ಟ್ ಹಾಕಿಲ್ಲ, ಅಲ್ಲಿಗೆ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಹಾಕಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಗೆ ತಕ್ಷಣ ಆಗ್ರಹ ಮಾಡ್ತಾಯಿದೆ ಬಜರಂಗ ದಳ, ನೀವು ಚೆಕ್ ಪೋಸ್ಟ್ಗಳನ್ನು ಹಾಕಬೇಕು. ಹಾಗೆ ನಾವು ಕಳೆದ 3-4 ವರ್ಷ 22ನೇ ಇಸ್ವಿಯಲ್ಲಿ ಏನು ಕಾಯ್ದೆ ಜಾರಿ ಆಗುತ್ತೆ, ಕಾಯ್ದೆ ಜಾರಿ ಆದ ನಂತರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಗೋವಿನ ಕಳ್ಳತನ ಆಗ್ತಾರಂಥದ್ದು ಮತ್ತು ಹತ್ಯೆ ಆಗ್ತಾರಂಥದ್ದು ನಿಲ್ಲಿಲ್ಲ. ಆಮೇಲೆ ನಾವೇ ಬಜರಂಗ ದಳದ ಕಾರ್ಯಕರ್ತರು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟು ಇಲ್ಲಿ ಹಸು ಸಾಗಾಣಿಕೆ ಆಗ್ತಾಯಿದೆ ಅಂತಂದರೆ ಅದನ್ನೂ ಹಿಡಿಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ. ಆಮೇಲೆ ನಾವು ಅಕಸ್ಮಾತ್ ಅದನ್ನು ತಡೆದ್ರೆ ನೀವು ನೈತಿಕ ಪೊಲೀಸ್ಗಿರಿ ಅಂತ ನಮಗೆ ಕಾರಣ ಕೊಡ್ತಾರೆ ಪೊಲೀಸ್ನವರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಗಲಾಟೆ ದೊಂಬಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ಹೇಳ್ತಾ ಇರೋಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾಯಿದ್ದೀವಿ. ಇದು ನೀವು ಕಾನೂನಾತ್ಮಕ ಗೈಡ್ಲೈನ್ಸ್ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯೊಳಗಡೆ. ಅಕ್ರಮವಾಗಿ ಸಾಗಿಸುತ್ತಿರುವಂತಹ ವೆಹಿಕಲ್ ಮೇಲೆ ಕೇಸ್ ಆಗಬೇಕು, ವೆಹಿಕಲ್ನ RC ಓನರ್ ಮೇಲೆ ಕೇಸ್ ಆಗಬೇಕು, ಡ್ರೈವರ್ ಮೇಲೆ ಕೇಸ್ ಆಗಬೇಕು. ಆಮೇಲೆ ಆ ಹಸುವನ್ನು ತೊಗೊಂಡೋಗಿ ಯಾರು ಕಸಾಯಿ ಖಾನೆಗೆ ತೊಗೊಂಡೋಗ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಆಗಬೇಕು. ಇದಿಷ್ಟು ಸಮೇತ ಮಾಡ್ತಾಯಿಲ್ಲ. ಒಟ್ಟು ಬಂದಿದೆಯಾ ಡ್ರೈವರ್ ಮೇಲೆ ಒಂದು ಕೇಸ್ ಹಾಕ್ತಾಯಿದ್ದಾರೆ, ಕಳಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈಗ ಗೋ ಹತ್ಯೆ ನಡೆಯೋದೇ ಒಂದು ಜಾಗದಲ್ಲಿ, ಇಲ್ಲಿ ನಮ್ಮ ಪುರದಾಳಿಗೆ ಹೋಗೋ ರೋಡಲ್ಲಾಗತ್ತೆ. ಈ ಹಿಂದೆ ಆ ವ್ಯಕ್ತಿ ಮೇಲೆ ಇದೇ ಅಕ್ರಮ ಕಸಾಯಿಖಾನೆ ವಿಷಯ ಮತ್ತು ಗೋಕಳ ಸಾಗಾಣಿಕೆ ವಿಷಯದೊಳಗಡೆ 7-8 ಕೇಸ್ಗಳಾಗಿದೆ. ಆದರೆ ಅವ್ರನ್ನ ಇವತ್ತಿನವರೆಗೂ ಅವನನ್ನು ಗಮನಿಸುವಂಥ ಕೆಲಸ ಅವನು ಮಾಡಿಲ್ಲ. ಮದರಿಪಾಳ್ಯದಲ್ಲಿ ಆಗ್ತಾಯಿದೆ, ಅದನ್ನು ಗಮನಿಸುವಂಥ ಕೆಲಸ ಇಲ್ಲಿವರೆಗೂ ಪಶುಪಾಲನಾ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾಡಿಲ್ಲ. ಯಾವ್ಯಾವ ಇಲ್ಲಿ ಇದು ಬೈಪಾಸ್ ರೋಡಲ್ಲಾಗತ್ತೆ, ಅಲ್ಲೂ ಇಲ್ಲಿವರೆಗೂ ಶಿವಮೊಗ್ಗದೊಳಗೆ ಹೆಚ್ಚು ಕಮ್ಮಿ 25-30 ಅಕ್ರಮ ಕಸಾಯಿಖಾನೆ.
ಪಶುಪಾಲನಾ ಇಲಾಖೆಯವರಿಗೆ ನಾವು ಇದನ್ನು ಯಾಕೆ ನೀವು ಬಂದ್ ಮಾಡಿಸ್ತಾ ಇಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಅವ್ರಿಗೆಲ್ಲ ಹೇಳಿದ್ದೀವಿ, ಮನವರಿಕೆ ಮಾಡಿದ್ದೀವಿ, ಅವರಿಗೆ ಇಲ್ಲ ಇದನ್ನು ಅಕ್ರಮ, ಇದನ್ನು ನಿಲ್ಲಿಸಬೇಕು ಅಂತ. ಇಲ್ಲಿ ಟ್ಯಾಂಕ್ ಮೂಲದಲ್ಲಿ ಸಮೇತ ಇದೆ. ಆಮೇಲೆ ಈಗ ಸಾಗರ ಮತ್ತು ಸೊರಬದೊಳಗಡೆ ಏನಾಗಿದೆ ಅಂತಂದರೆ, ಒಂದು ಮನೆ ಒಳಗಡೆ ಗೋಮಾಂಸವನ್ನು ತಂದು ಪ್ಯಾಕೆಟ್ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಅಧಿಕೃತ ಕಸಾಯಿಖಾನೆಗಳು 20ಕ್ಕೂ ಹೆಚ್ಚಿದೆ. ನಾನು ಹೇಳಿದೆ, ಒಂದು 5-6 ಅಡ್ರೆಸ್ ಹೇಳಿದ್ದೀನಿ ನಿಮಗೆ. ಒಂದು ಅಧಿಕೃತ ಕಸಾಯಿಖಾನೆಗೆ ಅವಕಾಶನೇ ಇಲ್ಲ ಶಿವಮೊಗ್ಗದಲ್ಲಿ. ಎಂಟೈರ್ ನಮ್ಮ ಡಿವಿಷನಲ್ಲೇ ಇಲ್ಲ. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಇಲ್ಲೆಲ್ಲೂ ಇಲ್ಲ. ಇಲಾಖೆ ನಮಗೆಲ್ಲ ಠಾಣೆಗಳಿಂದ ಹೇಳ್ತಾ ಇದ್ದಾರೆ, ಹಸುಗಳನ್ನ ನೀವು ಹಿಡಿಬೇಡಿ, ನಾವು ಹಿಡಿತೀವಿ ಅಂತ. ಆದ್ರೆ ಮಾಹಿತಿ ಕೊಟ್ಟಿದ್ದು ಯಾವ್ದು ಸಮೇತ ಹಿಡಿಯಂತದ್ದು ನಿರ್ಲಕ್ಷ್ಯತನ ಮಾಡ್ತಿದ್ದಾರೆ, ಉಡಾಫೆ ಉತ್ತರಗಳನ್ನು ಕೊಡ್ತಿದ್ದಾರೆ ಸರ್. ಇನ್ನ ಮೊನ್ನೆದಾಗಿ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಸರ್, ಹಸುಗಳನ್ನ ಗೋಹತ್ಯೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡುವಂತ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವ್ನು ಮುಸಲ್ಮಾನನೇ ಆಗ್ಬೇಕು ಅಂತಲ್ಲ ಸರ್, ಹಿಂದೂಗಳಾಗಿದ್ರು ಸಮೇತ ಅವ್ರ ವಿರುದ್ಧ ಸಮೇತ ಕ್ರಮ ತಗೊಳ್ಳಿ ಅಂತಾನೆ ಪೊಲೀಸ್ ಇಲಾಖೆಗೆ ನಾವು ಆಗ್ರಹ ಪಡಿಸ್ತೀವಿ ಸರ್. ಎಲ್ಲ ಇತ್ತೀಚೆಗಂತೂ ಯೂನಿಫಾರ್ಮ್ ಬಿಡಿ, ಎಕ್ಸಾಮ್ಗೆ ಹೋಗಬೇಕಾದ್ರೆ ಜನಿವಾರ ತೆಗೆದು ನೋಡೋದು, ಮಂಗಳಸೂತ್ರ ತೆಗೆದು ನೋಡೋದು, ಅದರಲ್ಲಿ ಏನಾದರೂ ಅಷ್ಟು ಮೈಕ್ರೋ ವಿಷಯಗಳನ್ನು ತುಂಬ್ಕೊಂಡು ಹೋಗೋಕ್ಕಾಗತ್ತಾ ಜನಿವಾರದಲ್ಲಿ ಅಥವಾ ಮಂಗಳಸೂತ್ರದಲ್ಲಿ? ಯಾಕೆ ಈ ದಾಷ್ಟ್ಯತೆ ತೋರಿಸ್ತಾ ಇದ್ದಾರೆ? ಮಕ್ಕಳಲ್ಲಿ ಯಾಕೆ ಇಷ್ಟು ಭೇದ ಭಾವ ತೋರಿಸ್ತಾರೆ? ಎಕ್ಸಾಮ್ಗೆ ಹೋಗೋರು ಎಲ್ಲರೂ ಮಾನಸಿಕವಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತಾರೆ ಹೊರತು ಕಾಪಿ ಹೊಡೆಯುವಂಥ ಕೇಂದ್ರಗಳು ಭಾಳಷ್ಟು ಇದ್ದಾವೆ. ಆ ಕಾಪಿ ಹೊಡೆಯುವಂಥ ಕೇಂದ್ರಗಳಲ್ಲಿ ನೀವು ಸರಿಯಾದ ರೀತಿ ಬಿಗಿ ಬಂದೋಬಸ್ತ್ ಮಾಡಬೇಕು. ಸುಮ್ಮನೆ ಈ ಥರ ಎಲ್ಲ ಮಾಡ್ಕೊಂಡು. ಆದರೆ ಇತ್ತೀಚೆಗೆ ಹಿಂದೆ ನಳಂದ ಯೂನಿವರ್ಸಿಟಿಲಿ ಸಹ ನಿಮಗೆಲ್ಲ ಗೊತ್ತಿರಬೇಕು, ಬಹಳ ಪ್ರಾಚೀನ, ತುಂಬ ಉತ್ತಮ ನಳಂದ ಯೂನಿವರ್ಸಿಟಿ. ಅಲ್ಲೂ ಸಹ ವಿದೇಶಿಗರು ಬಂದರೂ ಸಹ ನಮ್ಮ ಯೂನಿಫಾರ್ಮನ್ನೇ ಉಪಯೋಗಿಸ್ತಾ ಇತ್ತು. ಅಂಥ ಒಂದು ಮಹತ್ವ ಇರುವಂಥ ನಮ್ಮ ದೇಶ. ಈಗ ಇತ್ತೀಚೆಗೆ ಏನೋ ಇದು ಜನಿವಾರ ಇದೆಲ್ಲ ಆದಮೇಲೆ ಹಿಜಾಬಿನ ಬಗ್ಗೆ ಇಲ್ಲ, ನೀವೆಲ್ಲ ಹಾಕ್ಕೋಬೋದು, ಹಿಜಾಬಿಗೆ ಏನು ಪರ್ಮಿಷನ್ನು ಪರ್ಮಿಷನ್ ಕೊಡುವಂಥದ್ದು. ಯಾಕೆ ಈ ಭೇದ ಭಾವ? ಹಾಗಾದರೆ ನಾವು ತಿಲಕ ಇಟ್ಕೊಂಡು ಹೋಗ್ತೀವಿ, ಕೇಸರಿ ಶಾಲ್ ಹಾಕ್ಕೊಂಡು ಹೋಗ್ತೀವಿ, ಜುಟ್ಟು ಇಟ್ಕೊಂಡು ಹೋಗ್ತೀವಿ, ಜನಿವಾರವನ್ನು ಮೇಲ್ಭಾಗ ಹಾಕ್ಕೊಂಡು ಹೋಗ್ತೀವಿ. ಯಾಕೆ ಇಷ್ಟು ದಿನ ನಾವು ಆ ನಮ್ಮ ಸಂಪ್ರದಾಯಗಳನ್ನೆಲ್ಲ ಒಳಭಾಗ ಅಂದರೆ ಕಾಣಿಸ್ದೇ ಇರಂಗೆ ಅಂಗಿ ಒಳಗಡೆ, ಶರ್ಟ್ ಒಳಗಡೆ ಹಾಕ್ಕೊಂಡೋಗಿ ಶಿವದಾರ, ಉಡದಾರ, ಜನಿವಾರ ಎಲ್ಲವನ್ನೂ ತೋರಿಸ್ತಾ ಇದ್ವ ನಾವು. ಈಗ ಅದನ್ನೆಲ್ಲ ನಾವು ಮಾಡಬೇಕಾಯ್ತು. ಹಿಜಾಬನ್ನು ಅವರು ನೀವು ಹಾಕ್ಕೋಬೋದು, ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಕೊನೆಗೆ ಎಲ್ಲಿ ತನಕ ಯೋಚನೆ ಮಾಡ್ತಿದ್ದೀವಿ ಅಂದರೆ ತ್ರಿಶೂಲಧಾರಿಯಾಗಿ ಬರಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದೀವಿ ಕೈಯಲ್ಲಿ. ಯಾಕೆ ಬೇರೆ ಎಲ್ಲರೂ ಏನಾದರೂ ಮಾಡಬೇಕಾಗತ್ತೆ, ಟೊಪ್ಪಿ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಮೀಸೆ ಇಲ್ದಂಗೆ ಯಾವುದೇ ರೀತಿಯಲ್ಲಿ ಕಾಲೇಜಿಗೆ ಸ್ಕೂಲ್ಗಳಿಗೆ ಬರೋಕ್ಕಾಗತ್ತೆ, ಆದರೆ ನಮಗೆ ಬರೋಕ್ಕಾಗಲ್ವಾ? ನಾವು ಒಂದು ಡೆಕೋರಮ್ ಮೊದಲಿಂದ ಒಂದು ಸಂಸ್ಕೃತಿ ಸಂಸ್ಕಾರದಲ್ಲಿ ಬೆಳೆದು ಬಂದವರು. ಹಾಗಾಗಿ ಅದನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ. ಅದಕ್ಕೆ ಅವಕಾಶ ಕೊಟ್ಟರೆ ನಿಜವಾಗ್ಲೂ ನಾವೆಲ್ಲ ತ್ರಿಶೂಲಧಾರಿಯಾಗೇ ಬರಬೇಕಾಗತ್ತೆ. ಈಗಾಗಲೇ ನಾವು ಎಲ್ಲ ಕಾಲೇಜ್ಗಳಲ್ಲೂ ಒಂದು ಕೇಸರಿ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಾಲೇಜುಗಳು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಒಲವು, ನಮ್ಮ ಕಡೆ ಬರುವಂಥ ಒಲವು, ಅವರಿಗೆ ಕೇಸರಿ ಶಾಲುಗಳನ್ನು ವಿತರಣೆ ಮಾಡುವಂಥ ಕೆಲಸ ರಾಜ್ಯಾದ್ಯಂತ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಇನ್ನೇನು 1-2 ದಿನದಲ್ಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಅಭಿಯಾನದಲ್ಲಿ ಅವರು ಈಗಾಗಲೇ ಹಿಜಾಬನ್ನು ಇಲ್ಲ, ನಾವು ಏನೋ ಬೈ ಮಿಸ್ಟೇಕ್ ಈ ಥರ ನಾವು ಆ ಸಂದೇಶ ಕೊಟ್ವಿ ಅದು ಇದು ಅಂತ ಹೇಳಿ ಬೇಗ ಅದನ್ನು ವಾಪಸ್ ತೊಗೊಂಡ್ರೆ ಓಕೆ. ಅದರ್ವೈಸ್ ನಾವು ಅದನ್ನು ಮಾಡೇ ಮಾಡ್ತೀವಿ, ಖಂಡಿತ ಹೌದು.